ಏನಕ್ಕೆ ಮೇಡಮ್ ಅವನನ್ನು ಹೊಡೆದ್ರಿ? ಯಾಕೆ ಆ ಸ್ಕೆಚ್ಚಲ್ಲಿರೋರು ಎಲ್ಲಿದ್ದಾರೆ ಅಂತ ಇವನಿಗೆ ಹೇಳೋಕ್ ಬಿಡ್ದೆ ಯಾಕೆ ಕರ್ಕೊಂಡ್ ಬಂದೆ? ಅಂದ್ರೆ ಮೇಡಮ್, ಚಾಣಕ್ಯ ಸರ್, ದಿವ್ಯಮ್ಮ, ಕೇಶವ 1 by 1 ಬಂದಿದ್ದಕ್ಕೆ ಟೆನ್ಷನ್ ಆಗೋಯ್ತು. ಅವ್ರ ಮುಂದೆ ಇವನ್ ಎಲ್ಲಿ ಬಾಯಿ ಬಿಟ್ಬಿಡ್ತಾನೋ ಅಂತ ಭಯ ಆಗಿ ಎಳ್ಕೊಂಡ್ಬಂದೆ. ಇವಾಗ ಆ ಸ್ಕೆಚ್ಚಲ್ಲಿರೋರು ಎಲ್ಲಿದ್ದಾರೋ ಗೊತ್ತಾಗ್ದೆ ದಿವ್ಯ ಸಿಟಿ ಪೂರ್ತಿ ಸರ್ಚ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾಳೆ. ಇವನ ಹತ್ರ ದಿವ್ಯಮ್ಮಂಗೆ ಕಾಲ್ ಮಾಡಿಸಿ ಅಡ್ರೆಸ್ ಹೇಳ್ಸೋಣ ಮೇಡಮ್. ನೋ, ದಿವ್ಯಾಗೆ ಡೌಟ್ ಬರುತ್ತೆ. ಒನ್ಸ್ ಅವಳಿಗೆ ಡೌಟ್ ಬಂತು ಅಂದ್ರೆ ಟೋಟಲ್ ಪ್ಲಾನ್ ರಿವರ್ಸ್ ಆಗುತ್ತೆ. ದಿವ್ಯಾ ಮೇಡಮ್, ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಲೋ ಮೇಡಮ್. ಹಲೋ ಪ್ರಕಾಶ್ ಅವರೇ, ಸ್ಕೆಚಲ್ಲಿರೋ ಪರ್ಸನ್ನ ನೀವು ಒಂದ್ ಕಡೆ ನೋಡಿದ್ರಿ ಅಂತ ಹೇಳಿದ್ರಿ ಅಲ್ವಾ? ಆ ಪ್ಲೇಸ್ ಎಲ್ಲಿ? ಗೋಪಾಲ್ಪುರ ಅಗ್ರಹಾರ ಮೇಡಮ್. ಗೋಪಾಲಪುರ ಅಗ್ರಹಾರನಾ? ಅದು ಹಾಸ್ಪಿಟಲ್ ಹತ್ರದಲ್ಲೇ ಇದೆ ದಿವ್ಯಮ್ಮ. ಓಕೆ ಪ್ರಕಾಶ್ ಅವರೇ, ಥ್ಯಾಂಕ್ ಯು. ನಡಿ ಕೇಶವ. ನಿನ್ ಟೈಮ್ ಚೆನ್ನಾಗಿದೆ ಕಣ. ನೀನ್ ಮಾಡಿರೋ ತಪ್ಪು ತಕ್ಷಣ ಸಾಲ್ವ್ ಆಯ್ತು. ದೇವಸ್ಥಾನಕ್ಕೆ ಹೋಗ್ ಬಂದಿದಾರಲ್ವಾ, ದೇವ್ರು ವರ ಕೊಟ್ಟ ಅನ್ಸುತ್ತೆ. ಇಲ್ಲ ಮೇಡಮ್, ನಿಮ್ ಸಂಕಲ್ಪ ಬಲ ಇದು. ಎಸ್, ದಿವ್ಯನ ಸಾಯಿಸ್ಬೇಕು ಅನ್ನೋ ನನ್ನ ಸಂಕಲ್ಪ ಬಲನೇ ಈ ಪ್ಲಾನ್ ನ ನಡೆಸ್ತಾ ಇದೆ. ಈಗ ನಾನು ಹೋಗ್ಬೋದಾ ಮೇಡಮ್? ಎಲ್ಲಿಗೆ ಹೋಗ್ತೀಯಾ? ನಮ್ಮ ಅಮ್ಮನ ಹತ್ರ. ನಿಮ್ಮ ಅಮ್ಮನ ಹತ್ರಕ್ಕ? ಇಲ್ಲ ನಿಮ್ ಸರ್ ಇರೋ ಹಾಸ್ಪಿಟಲ್ಗ? ಇಲ್ಲ ಮೇಡಮ್, ನಮ್ಮ ಊರಿಗೆ ಹೋಗಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಬದುಕೋತೀನಿ. ಓಕೆ, ಹೋಗು. ಥ್ಯಾಂಕ್ ಯು ಮೇಡಮ್. ಸತ್ತೋದ ಮೇಡಮ್? ಬೇಕು ಅಂತಾನೆ ಸಾಯಿಸ್ದೆ. ಯಾಕೆ ಮೇಡಮ್? ಶತ್ರುಶೇಷ ಋಣಶೇಷ ಇರಬಾರ್ದು ಅಂತಾರೆ. ಹಾಗೇನೆ ಸಾಕ್ಷಿ ಕೂಡ ಉಳಿಬಾರ್ದು.